S1 TV ಯೂಟ್ಯೂಬ್ ವೀಕ್ಷಕರಿಗೆ ನಾನು ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ಸೆಕ್ಸುವಲ್ ಪವರ್ ಇನ್ಕ್ರೀಸ್ ಆಗುತ್ತಾ? ಸೊ ತುಂಬ ಜನ ಈ ಕ್ವಶನ್ ರೀಸೆಂಟ್ವಾಗಿ ಕೇಳಿದ್ರು ಫ್ರೆಂಡ್ಸ್. ಸರ್, ಜಿಮ್ಗೆ ಹೋಗಿದ್ರಿ ತುಂಬ ಎನರ್ಜಿ ಬರುತ್ತಂತ, ನಿಜವನಾ? ಸೊ ಸೆಕ್ಸುವಲ್ ಪರ್ಫಾರ್ಮೆನ್ಸ್ಗೂ ಇನ್ಕ್ರೀಸ್ ಆಗುತ್ತಂತ, ನಿಜನಾ ಸರ್? ಹೇಳಿ ಸರ್. ಸೊ ತುಂಬ ಜನ ಈ ಕ್ವಶನ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಿಜವಾಗ್ಲೂ ಎಕ್ಸಸೈಸಸ್, ಫಿಸಿಕಲ್ ಆ್ಯಕ್ಟಿವಿಟೀಸ್ ಇನ್ಕ್ರೀಸ್ ಮಾಡಿದ್ರೆ ಸೆಕ್ಸುವಲ್ ಪವರ್ ಇನ್ಕ್ರೀಸ್ ಆಗುತ್ತಾ? ವಿಡಿಯೋದಲ್ಲಿ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹೋದ್ರೆ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ಅರ್ಥ ಆಗುತ್ತೆ. ಓಕೆನಾ? ಸೊ ಟಾಪಿಕ್ ಅಂದ್ರೆ ಹೋಗಿದ್ರೆ ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ಸೆಕ್ಸುವಲ್ ಪವರ್ ಇನ್ಕ್ರೀಸ್ ಆಗುತ್ತಾ? ತುಂಬ ಜನ ಕೇಳಿದ್ರು. ಒಂದೊಂದು ನೋಡೋಣ ಫ್ರೆಂಡ್ಸ್. ಸೊ ಇಲ್ಲಿ ಬಂದರೆ ತುಂಬ ಜನ ನವ್ಯ ಜನ್ರೇಷನಲ್ಲಿ 90-95% ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಆದರೂ ಒಂದು 5-10% ಫಿಸಿಕಲ್ ಆ್ಯಕ್ಟಿವಿಟಿ ಇದೆ. ಡೈಲಿ ಕಷ್ಟಪಡ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ವಾಕ್ ಮಾಡ್ತಾ ಇದ್ದೀರಾ, ಇಲ್ಲಾಂದರೆ ನೀವು ಕೆಲಸ ಮಾಡ್ತಿಲ್ವಾ, ಸೊ ಅದರಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಇದೆ. ಬಟ್ ಮೋಸ್ಟ್ಲಿ 80-90% ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ನವ್ಯ ಜನ್ರೇಷನಲ್ಲಿ. ಒಂದು 100 ಇಯರ್ಸ್ ಬ್ಯಾಕ್ ಹೋಗಿದ್ರೆ, ಒಂದು 100 ವರ್ಷ ಮುಂಚೆ, ಸೊ ಮ್ಯಾಕ್ಸಿಮಮ್ 10-12-13-15 ಅವರ್ಸ್ ಫಿಸಿಕಲ್ ಆ್ಯಕ್ಟಿವಿಟಿ ಇದೆ ಫ್ರೆಂಡ್ಸ್. ತುಂಬ ಕಷ್ಟಪಡ್ತಾ ಇದ್ದೀರಾ. ಕಷ್ಟ ನೀವು ಆ ಜನ್ರೇಷನಲ್ಲಿ ಮಾಡ್ತಾ ಇದ್ದಾರೆ ತುಂಬ ಜನ. ಸೊ ಆ ಟೈಮ್ನಲ್ಲಿ ಸೆಕ್ಸುವಲ್ ಪವರ್ ತುಂಬ ಇದ್ದಿದ್ದು ಫ್ರೆಂಡ್ಸ್ ಆ ಜನ್ರೇಷನಲ್ಲಿ. ಬಟ್ ಈಗ ನಾವು ಜನ್ರೇಷನಲ್ಲಿ ಸೊ ಯಾರೂ ಅಷ್ಟೊಂದು ಕಷ್ಟ ಪಡ್ತಾ ಇಲ್ಲ ಫ್ರೆಂಡ್ಸ್. ಪಡ್ತಾ ಇದ್ದೀರಾ? ನಿಮ್ಮ ಮನಸ್ಸಿನಲ್ಲಿ ಒಂದು ಕ್ವಶನ್, ಒಂದು ಮೈಂಡಲ್ಲಿ ಒಂದು ಕ್ವಶನ್ ಹಾಕ್ಕೊಳ್ಳಿ. ಸೊ ತುಂಬ ಜನಕ್ಕೂ ಡೌಟ್ ಬರುತ್ತೆ, ಸರ್ ನಾನು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಇಲ್ಲ ಸರ್. ಅದು ಕೂಡ ಡೌಟ್ ಬರುತ್ತೆ ತುಂಬ ಜನಕ್ಕೂ. ನಿಮಗೂ ನಾವು ಒಂದೇ ಹೇಳ್ತೀನಿ, ಸೊ ಜಿಮ್ಗೆ ಹೋಗಿ ಟೈಮ್ ಇಲ್ಲ. ಮ್ಯಾಕ್ಸಿಮಮ್ ಒಂದು 30 ಮಿನಿಟ್ಸ್, ಒಂದು 40 ಮಿನಿಟ್ಸ್ ವಾಕಿಂಗ್ ಮಾಡಿ. ನಿಮಗೂ ಏನಾದರೂ ಕಂಫರ್ಟ್. ತುಂಬ ಜನ ಸ್ವಲ್ಪ ಜನಕ್ಕೆ ವಾಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ವಾಕ್ ಮಾಡಿ. ಸ್ವಲ್ಪ ಜನಕ್ಕೆ ಬೈಸೈಕಲ್ ಇರುತ್ತಲ್ವ, ಸೊ ಅದರಲ್ಲಿ ಹೋಗೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಸೊ ಅದು ಮಾಡಿ. ಸ್ವಲ್ಪ ಜನಕ್ಕೆ ಜಿಮ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಸೊ ಜಿಮ್ಗೆ ಹೋಗಿ. ಸೊ ನೀವು ನಿಮ್ಮ ಬಾಡಿ ಸರ್ ನಾ ಈ ಎಕ್ಸಸೈಸ್ ಮಾಡ್ತೀನಿ, ಇದು ನನಗೆ ಕಂಫರ್ಟ್ ಇರುತ್ತೆ ಅಂದರೆ ಆ ಎಕ್ಸಸೈಸೇ ಮಾಡಿ ಫ್ರೆಂಡ್ಸ್. ಅದೇ ಮಾಡಿ, ಅದೊಂದು ಫಿಸಿಕಲ್ ಆ್ಯಕ್ಟಿವಿಟಿನೇ. ಸೊ ಖಂಡಿತವಾಗ್ಲೂ ಈ ಥರ ಮಾಡಿದ್ರೇ ನಿಮ್ಮ ಲೈಫ್ ಸ್ಪ್ಯಾನು ಇನ್ಕ್ರೀಸ್ ಆಗುತ್ತೆ, ಅದರ ಹೆಲ್ತ್ ಕಂಡೀಷನ್ ಆರಾಮಾಗಿರುತ್ತೆ. ಸೊ ದಯವಿಟ್ಟು ಇದು ಖಂಡಿತವಾಗ್ಲೂ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ತುಂಬ ಜನ ಮಾಡ್ತಾ ಇಲ್ಲ ಈಗ ನವ್ಯ ಜನ್ರೇಷನಲ್ಲಿ. ಓಕೆನಾ? ಸೊ ಮೋಸ್ಟ್ಲಿ ಒಂದು 100 ಇಯರ್ಸ್ 50 ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಈಗ ನವ್ಯ ಜನ್ರೇಷನಲ್ಲಿ ತುಂಬ ಜನಕ್ಕೂ ಸೊ ವೀರ್ಯಾಣುಗಳು ಕಡಿಮೆ ಇದೆ, ಹಾರ್ಮೋನ್ಸ್ ಕಡಿಮೆ ಇದೆ, ಸೊ ಡಯಾಬಿಟಿಸು, BP, ಸೊ ಈ ಥರ ಲೈಫ್ ಸ್ಟೈಲ್ ಡಿಸೀಸಸ್, ಸೊ ಈ ಥರ ಪ್ರಾಬ್ಲಮ್ಸ್ ಬರುತ್ತಾ ಇದ್ದಿಲ್ವಾ? ಸೊ ನೀವು ಕಷ್ಟಪಟ್ಟು ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿ ಆರಾಮಾಗಿದ್ದರೆ ಈ ಥರ ಪ್ರಾಬ್ಲಮ್ಸ್ ಬರುತ್ತಾ? ಸೊ ಒಂದು ಟೈಮ್ ಯೋಚನೆ ಮಾಡಿ. ಸೊ ಆದರೆ ಹಂಗೆ ನಿಮಗೂ ಸೆಕ್ಸುವಲ್ ಪವರ್ಗೂ ಇನ್ಕ್ರೀಸ್ ಆಗಬೇಕಂದ್ರೆ ಸೊ ಜಿಮ್ಗೆ ಹೋಗಿದ್ರೆ ಖಂಡಿತವಾಗ್ಲೂ ನಿಮಗೂ ಸೆಕ್ಸುವಲ್ ಪವರ್ ಇನ್ಕ್ರೀಸ್ ಆಗುತ್ತೆ. ಬಟ್ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇರಬೇಕು. ಸೊ ಹೆಲ್ತ್ ಕಂಡೀಷನ್ ಆರಾಮಾಗಿ ನೀವು ಜಿಮ್ಗೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ನಿಮಗೂ ಖಂಡಿತವಾಗ್ಲೂ ಒಂದು 80-90% ಸೆಕ್ಸುವಲ್ ಪವರ್ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್. ಆದರೆ ಜಿಮ್ಗೆ ಹೋಗಿದ್ರೆ ಒಳ್ಳೆ ಫುಡ್ ತಗೋಬೇಕು, ಹೆಲ್ದಿ ಫುಡ್ ತಗೊಂಡು ಜಿಮ್ ಮಾಡಿ. ಖಂಡಿತವಾಗ್ಲೂ ನಿಮಗೂ ಎಕ್ಸಸೈಸ್ ಮಾಡಿದ್ರೆ ಸೊ ನಿಮ್ಗೊಂದು ಡೌಟ್ ಬರಬೇಕು, ಸರ್ ನೀವು ಹೋಗಿ ಜಿಮ್ ಮಾಡ್ತಾ ಇದ್ದೀರಾ ಅಂತ. ನಂದು ಚಿಕ್ಕ ವಯಸ್ಸಿಂದ ಜಿಮ್ ಬಾಡಿ ಫ್ರೆಂಡ್ಸ್. ಸೊ ಈಗೆಲ್ಲ 8th ಕ್ಲಾಸಿಂದ ಜಿಮ್ಮು ಹೋಗ್ತಾ ಇದ್ದೀನಿ, ಎಕ್ಸಸೈಸ್ ಮಾಡ್ತೀನಿ. ಬಟ್ ರೀಸೆಂಟು ಸ್ಟಡೀಸ್ನಲ್ಲಿ ಸೊ ಸ್ಟಾಪ್ ಮಾಡಿ ಹೋಗಿದ್ದೀನಿ. ಬಟ್ ನಾವು ರೀಸೆಂಟ್ ಟೈಮಲ್ಲಿ ಕಂಟಿನ್ಯೂ ಹೋಗ್ತಾ ಇದ್ದೀನಿ ನಾನು. ಸೊ ಲೈಕ್ ರನ್ನಿಂಗ್ ಅಂದರೆ ಸ್ವಲ್ಪ ಜನಕ್ಕೆ ಅರ್ಥ ಆಗಲ್ಲ. ರನ್ನಿಂಗ್ ಅಂದರೆ ನಂಗೆ ತುಂಬ ಇಷ್ಟ. ಡೈಲಿ ಮ್ಯಾಕ್ಸಿಮಮ್ ಒಂದು 3-5 ಕಿಲೋಮೀಟರ್ಸ್ ರನ್ ಮಾಡ್ತೀನಿ ಥ್ರೆಡ್ಮಿಲ್ ಮೇಲೆ. ಸೊ ನನಗೆ ತುಂಬ ಇಷ್ಟ. ಓಕೆನಾ? ಸೊ ನೀವು ಮಾಡಿ. ನಿಮ್ಗೆ ರನ್ನಿಂಗ್ ಕಾರ್ಡಿಯೋ ಇಷ್ಟ ಮಾಡಿ, ಇಲ್ಲಾಂದರೆ ಡಂಬಲ್ಸ್ ತಗೊಂಡು ಎಕ್ಸಸೈಸ್ ಮಾಡಬೇಕಂದ್ರೆ ಮಾಡಿ. ಸೊ ಆ್ಯಸ್ ಯುವರ್ ವಿಶ್.
ಓಕೆನಾ. ಸೊ ಕ್ವಶನ್ ಕೇಳಿದ್ರೆ ತುಂಬ ಜನ ವಿಡಿಯೋದಲ್ಲಿ ಹೇಳಿ ನಿಮಗೂ ಅರ್ಥ ಇದೆ ನೆನೆಸ್ಕೊತಾ ಇದ್ದೀನಿ. ಮತ್ತೆ ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಂಚೆ ಬಂದಿದ್ದೀನಿ. ಎಲ್ಲರಿಗೆಲ್ಲರಿಗೂ ನಮಸ್ಕಾರ.